ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಸೆಕೆಂಡ್ PUC ನಲ್ಲಿ ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿಯುವಂತೆ ಈ ಒಂದು ಪದ್ಯದ 4 ಅಂಕದ ಪ್ರಮುಖ ಪ್ರಶ್ನೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮ್ಮ ಟೆಸ್ಟ್ ಗಾಗಿರ್ಲಿ, ಮಿಡ್ ಟರ್ಮ್ ಎಕ್ಸಾಮ್ ಗಾಗಿರ್ಲಿ ಅಥವಾ ಆನ್ಯುವಲ್ ಎಕ್ಸಾಮ್ ಗಾಗಿರ್ಲಿ ಖಂಡಿತ ಸಹಾಯ ಆಗುತ್ತೆ. ಮಿಸ್ ಮಾಡದೇ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಒಳ್ಳೆ ಸ್ಕೋರ್ನ ನಿಮ್ಮದಾಗಿಸ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ. 4 ಅಂಕದ ಪ್ರಶ್ನೆಗಳು ಕದಡಿದ ಸಲಿಲಂ ತಿಳಿಯುವಂತೆ. ಪ್ರಶ್ನೆ 1. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಉತ್ತರ: ಸೀತೆಯ ರಕ್ಷಣೆಗೆ ರಾಮ ಲಕ್ಷ್ಮಣರು ಬಂದೇ ಬರುತ್ತಾರೆಂದು ಅರಿತ ರಾವಣ ಧ್ರುವ ಮಂಡಲದಂತೆ ಚಲಿಸದೆ ಮನಸ್ಸನ್ನು ನಿಗ್ರಹಿಸಿಕೊಂಡು ದಿವ್ಯ ಮಂತ್ರಗಳನ್ನು ಹೇಳುತ್ತಾ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡರು. ಅದು ಮುಂಗಾರಿನ ಸಿಡಿಲಿನ ಆವೇಶವನ್ನು ಮೀರಿಸುವಂತೆ ಯಮನ ನಾಲಿಗೆಯೇ ಅವತರಿಸಿ ಬಂದಂತೆ ಬಂದು ರಾವಣನ ಎದುರಿನಲ್ಲಿ ಪ್ರತ್ಯಕ್ಷವಾಗಿ ನೀನು ನನ್ನನ್ನ ಬರಮಾಡಿಕೊಂಡ ಉದ್ದೇಶವೇನೆಂದು ಕೈಯನ್ನು ಮುಂದೆ ಚಾಚಿ ಕೇಳಿತು. ಅದು ರಾವಣನ ಇಂಗಿತವನ್ನರಿತು ರಾಮ ಲಕ್ಷ್ಮಣರನ್ನ ಬಿಟ್ಟು ಉಳಿದ ಯಾರನ್ನಾದರೂ ಕೊಲ್ಲುತ್ತೇನೆಂದಾಗ ಅವರಿಬ್ಬರನ್ನು ಬಿಟ್ಟು ಉಳಿದವರ ಅಳಿವು ಅಂದ್ರೆ ಸಾವು ನನಗೆ ತಕ್ಕೆಂದು ಆ ವಿದ್ಯೆಗೆ ತಿಳಿಸಿದ ರಾವಣ ಅದಕ್ಕೆ ನಮಸ್ಕರಿಸಿ ನಂತರ ಶಾಂತಿ ಜಿನಭವನಕ್ಕೆ ಹೋದನು. ಪ್ರಶ್ನೆ 2. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಉತ್ತರ: ಪ್ರಮದವನಕ್ಕೆ ರಾವಣ ಬರುವಿಕೆಯನ್ನ ಕಂಡುಬರುತ್ತಿದ್ದ ಮತ್ತೊಮ್ಮೆ ಉತ್ತರವನ್ನ ನೋಡೋಣ. ಪ್ರಮದವನಕ್ಕೆ ರಾವಣ ಬರುವಿಕೆಯನ್ನ ಕಂಡು ಭಯ ಪಡುತ್ತಿದ್ದ ಸೀತೆಯನ್ನ ನೋಡಿದ ರಾವಣ ಸೊಕ್ಕೆಯಿಂದ, ಸೀತೆ, ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದೆ. ಇನ್ನು ನನಗೆ ಸರಿಸಾಟಿಯಾದ ಯಾವ ಶತ್ರುವೂ ಇಲ್ಲ. ನೀನು ನಿನ್ನ ಮೆಚ್ಚಿನ ರಾಮನ ಆಸೆಯನ್ನ ಬಿಟ್ಟು ನನ್ನೊಂದಿಗೆ ಸೇರಿ ಸಾಮ್ರಾಜ್ಯ ಸುಖವನ್ನ ಅನುಭವಿಸು ಎಂದು ಹೇಳಿದಾಗ ಭಯಗೊಂಡ ಸೀತೆ, ರಾವಣ, ನನಗೆ ಕರುಣೆ ತೋರಿಸು, ದಯವಿಟ್ಟು ರಾಮನ ಆಯಸ್ಸು ಮತ್ತು ಪ್ರಾಣದ ವಿಷಯಕ್ಕೆ ಬರಬೇಡ ಎಂದು ರಾವಣನಿಗೆ ಹೇಳುತ್ತಾ ಸೀತೆ ಮೂರ್ಛೆ ಹೋದಳು. ಪ್ರಶ್ನೆ 3. ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ. ಉತ್ತರ: ರಾವಣನು ಮೂರ್ಛೆ ಹೋದ ಸೀತೆಯ ಪತಿಭಕ್ತಿಯನ್ನು ಕಂಡು ಅವಳ ಮೇಲೆ ಅನುಕಂಪ ಹುಟ್ಟಿ ತನ್ನ ನೀಚ ಕೃತ್ಯಕ್ಕೆ ತನಗೆ ತಾನೇ ಬೈದುಕೊಂಡು ಹೇಗೆ ಕಲಕಿ ಹೋದ ನೀರು ತನಗೆ ತಾನೇ ತಿಳಿಯಾಗುತ್ತದೆಯೋ, ಸೂರ್ಯನು ತನಗೆ ಅಂಟಿದ ಸಂಧ್ಯಾರಾಗದಿಂದ ಬಿಡಿಸಿಕೊಳ್ಳುತ್ತಾನೋ, ಹಾಗೆಯೇ ಸೀತೆಯ ಮೇಲಿನ ಕಾಮ ವ್ಯಾಮೋಹದಿಂದ ಬಿಡಿಸಿಕೊಂಡ ರಾವಣನಿಗೆ ಸೀತೆಯ ಮೇಲೆ ವೈರಾಗ್ಯ ಉದಿಸಿತು. ಉದಾತ್ತರಾದವರಲ್ಲಿ ಮಾತ್ರವೇ ಉಂಟಾಗುವ ಸ್ಥಿರವಾದ ಗೌರವ ಅವನಲ್ಲಿ ಉಂಟಾಯಿತು. ಪ್ರಶ್ನೆ 4. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ. ಉತ್ತರ: ರಾವಣನಿಗೆ ಸೀತೆಯ ಪತಿಭಕ್ತಿಯನ್ನು ಕಂಡು ಅವಳ ಮೇಲಿನ ಚಂಚಲವಾದ ಕಾಮವ್ಯಾಮೋಹ ಹೋಗಿ ಕರುಣೆಯುಂಟಾಗಿ ಪ್ರಾಣಪ್ರಿಯರಾದ ಇವರನ್ನ ತನ್ನ ಕರ್ಮ ವಶದ ಕಾರಣದಿಂದ ದೂರ ಮಾಡಿ ಅವರಿಗೆ ದುಃಖವನ್ನುಂಟು ಮಾಡಿ ನಾನೂ ಸಹ ಅವಿವೇಕಿಯಾಗಿ ಬದುಕಿ ತನ್ನ ಕುಲದ ಗೌರವವನ್ನು ಹಾಳು ಮಾಡಿಕೊಂಡು ಎಲ್ಲರೂ ನನ್ನ ಬಗ್ಗೆ ಕೆಟ್ಟ ಮಾತುಗಳನ್ನಾಡುವಂತೆ ಮಾಡಿಕೊಂಡೆ. ಕಾಮ ವ್ಯಾಮೋಹದ ಚಟಕ್ಕೆ ಬಲಿಯಾಗಿ ತಮ್ಮ ವಿಭೀಷಣನ ಹಿತವಚನವನ್ನು ಕೇಳದೆ ಒಳ್ಳೆಯವನಾದ ಅವನನ್ನು ದೂರ ಮಾಡಿದೆ. ತನ್ನ ದುರ್ವ್ಯಸನದಿಂದ ತನ್ನ ಯಶಸ್ಸನ್ನು, ಉನ್ನತಿಯನ್ನು, ಜನರ ನಂಬಿಕೆಯನ್ನು ಕಳೆದುಕೊಂಡೆ ಎಂದು ಪಶ್ಚಾತ್ತಾಪದಿಂದ ಮಾತನಾಡಿಕೊಳ್ಳುತ್ತಾನೆ. ಪ್ರಶ್ನೆ 5. ಕದಡಿದ ಸಲಿಲಂ ತಿಳಿಯುವುದೇ ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ಅಥವಾ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿ. ಉತ್ತರ: ಇಲ್ಲಿನ ರಾವಣ ಸದ್ಗುಣೋಪೇತನಾದ ಮಹಾಪುರುಷ. ಪರಸ್ತ್ರೀ ವಿರತಿ ವ್ರತಧಾರಿಯಾದ ರಾವಣನು ಸ್ವಭಾವತಃ ಒಳ್ಳೆಯ ಗುಣವುಳ್ಳವನೇ. ದುರ್ವಿಧಿಯ ಕಾರಣದಿಂದ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕೊಂಡೊಯ್ಯುತ್ತಾನೆ. ಅವಳನ್ನು ಒಲಿಸಿಕೊಳ್ಳಲು ಯಾವುದೇ ಬಲಾತ್ಕಾರದಿಂದ ವರ್ತಿಸದೆ ಅವಳ ಮನಪರಿವರ್ತನೆಗೆ ಪ್ರಯತ್ನಿಸುತ್ತಾನೆ. ಮುಂದೆ ಸೀತೆ ಮೂರ್ಛೆ ಹೋದಾಗ ಅವಳ ಪತಿಭಕ್ತಿಯನ್ನು ಕಂಡು ಕರುಣೆಯುಂಟಾಗಿ ವೈರಾಗ್ಯ ಹೊಂದುತ್ತಾನೆ. ನಾನು ತಪ್ಪು ಮಾಡಿದನೆಂದು ತಿಳಿದು ಸೀತೆಯ ದುಃಖವನ್ನು ಕಂಡು ತಾನೂ ಸಹ ಮರಗುತ್ತಾನೆ. ಅದುವರೆಗೆ ಇವನಲ್ಲಿದ್ದ ಕಾಮ ವ್ಯಾಮೋಹ ಹೋಗಿ ಕದಡಿದ ಸಲಿಲಂ ತಿಳಿಯಾಗುವಂತೆ ಅಂದ್ರೆ ನೀರು ತಿಳಿಯಾಗುವಂತೆ ಇವರ ಮನಸ್ಸು ಕ್ರಮೇಣ ತಿಳಿಯಾಗಿ ಸೀತೆಯ ಮೇಲೆ ಗೌರವ ಭಾವ ಉಂಟಾಗುತ್ತದೆ. ನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂದು ಯೋಚಿಸಿ ಜೊತೆಗೆ ತನ್ನ ಗೌರವಕ್ಕೂ ಧಕ್ಕೆ ಬರದಂತೆ ನೋಡಿಕೊಳ್ಳಲು ಕ್ಷತ್ರಿಯ ಸಹಜವಾದ ಪೌರುಷದ ಪ್ರದರ್ಶನಕ್ಕಾಗಿಯೂ ಯೋಚಿಸಿ ಮುಂದೆ ಯುದ್ಧ ಮಾಡಿ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಹಿಡಿದು ತಂದು ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂಬ ಉದಾತ್ತವಾದ ಯೋಚನೆಯಲ್ಲಿ ತೊಡಗುತ್ತಾನೆ. ವಿದ್ಯಾರ್ಥಿಗಳ ಇದಿಷ್ಟು ನಿಮ್ಮ ಒಂದು ಟೆಸ್ಟ್, ಮಿಡ್ ಟರ್ಮ್ ಅಥವಾ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕದಡಿದ ಸಲಿಲಂ ತಿಳಿಯುವುದೇ ಅನ್ನುವಂತಹ ಪದ್ಯ ಭಾಗದಿಂದ ಬರುವಂತಹ 4 ಅಂಕದ ಪ್ರಶ್ನೆಗಳು ಉತ್ತರ ಸಮೇತ ಇರುವಂತದ್ದು. ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮರೆಯದೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಎಜುಕೇಶನ್ ಅಪ್ಡೇಟ್ಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.